ಹಾಯ್ ಎಲ್ಲರಿಗೂ NMMS NTSC GMATನ ಒಂದು ವಿಡಿಯೋಗಳಿಗೆ ಸ್ವಾಗತವನ್ನು ಹೇಳ್ತಾ NMMS NTSC GMAT ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಸುಲಭವಾಗಿ ಬಹಳ ಸರಳವಾಗಿ ಬಿಡಿಸುವಂತಹ ವಿಧಾನಗಳ ಒಂದು ವಿಡಿಯೋಗಳ ಸರಣಿಯಲ್ಲಿ ಈ ಒಂದು ವಿಡಿಯೋ ಇಂಟರ್ಸೆಕ್ಷನ್ ಶೇಪ್ಸ್ ಛೇದನ ಆಕೃತಿಗಳು ಅಂದರೆ ಕೆಲವು ಆಕೃತಿಗಳನ್ನು ಕೊಟ್ಟು ಆ ಆಕೃತಿಗಳು ಕೆಲವೊಂದು ಅಂಶಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ ಆ ಒಂದು ಆಕೃತಿಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಸರಳವಾಗಿ ಹೇಗೆ ಬಿಡಿಸುವುದು ಅಂತಕ್ಕಂತಹ ವಿಡಿಯೋ ಆಗಿದ್ದು, ಈ ಒಂದು ಪ್ರಶ್ನೆಗಳಲ್ಲಿ ನಿಮಗೆ 3 ಅಂಕಗಳನ್ನು ಸರಳವಾಗಿ ಹೇಗೆ ಪಡೆಯಬೇಕು ಅಂತಕ್ಕಂತಹ ಒಂದು ವಿಧಾನಗಳೊಂದಿಗೆ ಈ ಒಂದು ಪ್ರಶ್ನೆಗಳನ್ನು ಗಮನಿಸಿದಾಗ ಈ ಪ್ರಶ್ನೆಗಳು ಈ ರೀತಿಯಾಗಿ ಕೊಡಲಾಗಿರುತ್ತೆ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಛೇದನ ಆಕೃತಿಗಳನ್ನು ಆಧರಿಸಿವೆ. ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ. ಈ ಪ್ರಶ್ನೆಯನ್ನು ಗಮನಿಸಿದಾಗ ಕೆಳಗೆ ನಿಮಗೆ ಒಂದು ವೃತ್ತ, ಆಯತ ಮತ್ತು ತ್ರಿಭುಜವನ್ನು ನೋಡಬಹುದು. ಅಲ್ಲಿ ವೃತ್ತವು ಮೀನುಗಾರರನ್ನು ಪ್ರತಿನಿಧಿಸ್ತಾ ಇರುತ್ತೆ. ಆಯುತವು ವ್ಯಾಪಾರಿಗಳನ್ನು ಪ್ರತಿನಿಧಿಸಿದರೆ ತ್ರಿಭುಜವು ರೈತರನ್ನು ಪ್ರತಿನಿಧಿಸುತ್ತೆ. ಅಂದರೆ ವೃತ್ತದಲ್ಲಿರ್ತಕ್ಕಂತಹ ಸಂಖ್ಯೆಗಳು ಮೀನುಗಾರರಾಗಿರುತ್ತಾರೆ, ಆಯುತದಲ್ಲಿರ್ತಕ್ಕಂಥ ಸಂಖ್ಯೆಗಳು ವ್ಯಾಪಾರಿಗಳು, ಹಾಗೆ ತ್ರಿಭುಜದಲ್ಲಿರ್ತಕ್ಕಂತಹ ಸಂಖ್ಯೆಗಳು ರೈತರಾಗಿದ್ದಾರೆ. ಈ ಒಂದು ಛೇದನ ಆಕೃತಿಗಳ ಒಂದು ಆ ಸಂಖ್ಯೆಗಳ ಆಧಾರದಲ್ಲಿ ಪ್ರಶ್ನೆ ಈ ರೀತಿ ಕೊಟ್ಟಿದೆ: ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ. ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಾವು ಇವುಗಳನ್ನು ತುಂಬ ಸರಳವಾಗಿ ಹೇಗೆ ಬಿಡಿಸಬಹುದು ಅಂದಾಗ, ಮೊದಲಿಗೆ ಆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂತಹ ಅಂಶಗಳನ್ನು ಸರಳವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ವೃತ್ತವನ್ನು ಕೊಡಲಾಗಿದೆ. ವೃತ್ತದಲ್ಲಿರ್ತಕ್ಕಂತಹ ಸಂಖ್ಯೆಗಳು 7 4 3 8 7 4 3 8. ಹಾಗೆ ಆಯತ ಕೊಟ್ಟಿದೆ. ಆಯತದಲ್ಲಿರ್ತಕ್ಕಂಥ ಸಂಖ್ಯೆಗಳು 5 10 8 3 6 5 10 8 3 6. ಮತ್ತಿನ್ನು ತ್ರಿಭುಜದಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳು 4 8 10 2. ಅಂದರೆ ಇವೆಲ್ಲವೂ ಸಹ ಯಾವುದನ್ನು ಪ್ರತಿನಿಧಿಸ್ತಾ ಇದೆ ಎಂದಾಗ, ಆ ವೃತ್ತವು ಮೀನುಗಾರರು, ಆಯುತವು ವ್ಯಾಪಾರಿಗಳು ಮತ್ತು ತ್ರಿಭುಜ ರೈತರನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು? ಆ ಒಂದು ಆಕೃತಿಗಳು ಛೇದನ ಅಂದರೆ ಸೇರಿದ್ದಾವೆ. ಸೇರಿದಾಗ ಅದರ ಅರ್ಥ ಏನು ಹೇಳುತ್ತೆ? ಈಗ ವೃತ್ತವು ಆಯತದಲ್ಲಿ ಸೇರಿದೆ ಅಂದರೆ ವೃತ್ತದಲ್ಲಿರ್ತಕ್ಕಂಥ ಸಂಖ್ಯೆಗಳು ಆಯತಕ್ಕೆ ಸೇರಿದಿಂದಾಗ ಆ ಮೀನುಗಾರರು ವ್ಯಾಪಾರಿಗಳು ಸಹ ಆಗಿರ್ತಾರೆ. ಹಾಗಾದರೆ ವೃತ್ತದಲ್ಲಿರ್ತಕ್ಕಂತಹ 4 8 3 ಅಂತಕ್ಕಂಥದ್ದನ್ನು ಗಮನಿಸಿ. ಅಲ್ಲಿ ಆ ವೃತ್ತದಲ್ಲಿರ್ತಕ್ಕಂಥ 8 3 ಆಯತದೊಳಗೂ ಸಹ ಇದೆ. ಅದರ ಅರ್ಥ ಏನು? ವೃತ್ತದ ಮೀನುಗಾರರು ಆಯತದ ವ್ಯಾಪಾರಿಗಳಾದಂತಹ 8 3 ಅಂದರೆ ಅವರು ಮೀನುಗಾರರು ಹೌದು, ವ್ಯಾಪಾರಿಗಳು ಹೌದು. ಹಾಗೆ 4 ಗಮನಿಸಿದಾಗ ಆ 4 ಅಂತಕ್ಕಂಥದ್ದು ವೃತ್ತದೊಳಗೆ ಇದೆ ಮತ್ತು ತ್ರಿಭುಜದ ಒಳಗೆ ಇದೆ, ಆಯತದಲ್ಲಿಲ್ಲ. ಅಂದರೆ ಆ 4 ಅಂತಕ್ಕಂತಹ ವೃತ್ತದ ಮೀನುಗಾರರು ತ್ರಿಭುಜದ ರೈತರು ಸಹ ಆಗಿದ್ದಾರೆ ಅಂತಕ್ಕಂಥದ್ದು. ಇನ್ನು ಆಯತದಲ್ಲಿ ಬಂದಾಗ 5 10 8 3 6 ಇದೆ. ಅಲ್ಲಿ 5 10 ಅಂತಕ್ಕಂಥದ್ದು ತ್ರಿಭುಜದಲ್ಲಿ ಸೇರಿದೆ, ವೃತ್ತದಲ್ಲಿಲ್ಲ, ಆಯತದಲ್ಲಿದೆ. ಅಂದರೆ ಅದರ ಅರ್ಥ ಏನು? ಆಯತದ ವ್ಯಾಪಾರಿಗಳು ಮತ್ತು ತ್ರಿಭುಜದ ರೈತರು ಗಮನಿಸಿದಾಗ ಆ ಆಯತದಲ್ಲಿರ್ತಕ್ಕಂತಹ 10 ಮತ್ತು 8 ಅಂತಕ್ಕಂಥದ್ದು ರೈತರು ಹೌದು, ವ್ಯಾಪಾರಿಗಳು ಹೌದು. ಹಾಗೆ 3 ಅಂತಕ್ಕಂಥದ್ದು ಮೀನುಗಾರರು ಹೌದು, ವ್ಯಾಪಾರಿಯೂ ಹೌದು. ಆದರೆ 5 ಮತ್ತು 6 ಬರೀ ಆಯತದಲ್ಲಿದೆ, ವೃತ್ತಕ್ಕೂ ಸೇರಿಲ್ಲ, ತ್ರಿಭುಜಕ್ಕೂ ಸೇರಿಲ್ಲ ಅಂದಾಗ ಅವರು ಬರೀ ವ್ಯಾಪಾರಿಗಳು. ಇನ್ನು ತ್ರಿಭುಜದಲ್ಲಿ ಬಂದಾಗ 4 ಅಂತಕ್ಕಂಥದ್ದು ವೃತ್ತಕ್ಕೆ ಮತ್ತು ತ್ರಿಭುಜಕ್ಕೆ ಸೇರಿದೆ, ಸೊ ಹೌದು ಮೀನುಗಾರರು, ರೈತರು ಇಬ್ಬರೂ ಸಹ ಹೌದು. ಹಾಗೆ 8 ಮತ್ತು 8 ಗಮನಿಸಿದಾಗ ಆಯತದಲ್ಲೂ ಇದೆ, ವೃತ್ತದಲ್ಲೂ ಇದೆ ಮತ್ತು ತ್ರಿಭುಜದಲ್ಲಿದೆ. ಅಂದರೆ ಆ 8 ಅಂತಕ್ಕಂಥವರು ಅಲ್ಲಿ ಮೀನುಗಾರರು ಹೌದು ಮತ್ತು ವ್ಯಾಪಾರಿಗಳು ಹೌದು ಮತ್ತು ರೈತರು ಸಹ ಹೌದು. ಇನ್ನು ಕೊನೆಯಲ್ಲಿ ತ್ರಿಭುಜದ ಕೊನೆಯಲ್ಲಿ 2 ಸಂಖ್ಯೆ ಇದೆ. ಆ 2 ಕೇವಲ ರೈತರು ಮಾತ್ರ, ಅವರು ವ್ಯಾಪಾರಿಗಳು ಅಲ್ಲ
ಮತ್ತು ಮೀನುಗಾರರು ಅಲ್ಲ. ಈ ಅಂಶಗಳನ್ನು ನಾವು ಮನಸ್ಸಿನಲ್ಲಿಟ್ಟು ಪ್ರಶ್ನೆಯನ್ನು ನೋಡಿದಾಗ ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ, ಮೀನುಗಾರರಲ್ಲದ ಅಂತ ಕೇಳಿಸಿಕೊಂಡಾಗ ವ್ಯಾಪಾರಿಗಳಿರೋದು ಬರೀ ಆಯುಧದಲ್ಲಿ. ಆಯುಧದಲ್ಲಿರ್ತಕ್ಕಂಥ ಸಂಖ್ಯೆಗಳು ಮೀನುಗಾರರಲ್ಲ ಅಂದರೆ ವೃತ್ತಕ್ಕೆ ಸೇರಿರಬಹುದು, ಬರೀ ಆಯುಧದಲ್ಲಿ ಮಾತ್ರವೇ ಇರಬೇಕು. ಈಗ ನೋಡಿ 8 ಮತ್ತು 3 ವೃತ್ತದಲ್ಲೂ ಇದೆ, ಆಯುಧದಲ್ಲೂ ಇದೆ. ಅಲ್ಲಿಗೆ 8, 3 ಮೀನುಗಾರರು ಮತ್ತು ವ್ಯಾಪಾರಿಗಳು ಅವರು ನಮಗೆ ಬೇಕಾಗಿಲ್ಲ. ಆದರೆ ಅವರು ಮೀನುಗಾರರಲ್ಲದ ವ್ಯಾಪಾರಿ ಅಂದಾಗ ಆಯುಧದಲ್ಲಿ ಮಾತ್ರ ಇದ್ದು ಮತ್ತು ಒಂದು ವೃತ್ತಕ್ಕೆ ಸೇರಿರಬಾರದು ಅಂಥವ್ರು ಯಾರಿದ್ದಾರೆ ಅಂದರೆ 5, 10, 6 ಇದೆ. ಆ ಒಟ್ಟು ಸಂಖ್ಯೆಯನ್ನು ನೋಡಿದಾಗ 5 + 10 15, 15 + 6 ಎಷ್ಟಾಯಿತು? 21. 5, 10, 15 ಮತ್ತು 6 21. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ 21 ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಅದನ್ನು ಹೇಗೆ ಒಂದು ಸೂಕ್ಷ್ಮವಾಗಿ ಗಮನಿಸಿ. ಮೀನುಗಾರರಲ್ಲದ ಅಂದರೆ ಮೀನುಗಾರರಾಗಿರಬಾರದು. ವ್ಯಾಪಾರಿಗಳು ಅಂದರೆ ವ್ಯಾಪಾರಿಗಳ ಸಂಖ್ಯೆ 5, 10, 8, 3 ಇದೆ. ಅದರಲ್ಲಿ 8, 3 ಏನಾಗಿದೆ, ಆ ಮೀನುಗಾರರಿಗೆ ಸೇರಿಬಿಟ್ಟಿದ್ದಾರೆ. ಅಲ್ಲಿಗೆ ಅವರು ಈ ಒಂದು ಪ್ರಶ್ನೆಗೆ ಒಳಪಡಲ್ಲ. ಆಗ ಉಳಿದಿರ್ತಕ್ಕಂಥ 5, 10, 6 ಕೂಡಿದಾಗ ನಮಗೆ 21 ಬರುತ್ತೆ. ಸೊ ಉತ್ತರ 21. ಹಾಗೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ, ವ್ಯಾಪಾರಿಗಳಾಗಿರಬೇಕು ಆ ಒಂದು ರೈತರ ಸಂಖ್ಯೆ. ಈಗ ರೈತರು ಅಂದ ತಕ್ಷಣ ನಮಗೆ ಈ ಒಂದು ತ್ರಿಭುಜದಲ್ಲಿ ಕಾಣುವ ಸಂಖ್ಯೆಗಳು 4, 8, 10, 2 ಇವರು ರೈತರು. ಇಲ್ಲಿ ಆ ರೈತರು ವ್ಯಾಪಾರಿಗಳು ಸಹ ಆಗಿರಬೇಕು ಅಂದರೆ ಅವರು ಆಯುಧದಲ್ಲೂ ಸಹ ಇರಬೇಕು. ಹಾಗಾದರೆ ರೈತರಿರ್ತಕ್ಕಂತಹ 4, 8, 10, 2ರಲ್ಲಿ ಆಯುಧದ ಒಳಗೆ ಸೇರಿರ್ತಕ್ಕಂಥವ್ರು ಯಾರು? 8 ಮತ್ತು 10. 8 ಮತ್ತು 10 ಮಾತ್ರ ಅವರು ಆಯುಧದೊಳಗೆ ಸೇರಿದ್ದಾರೆ. ಅವರು ಮೀನುಗಾರರಾದರೂ ಆಗಿರಲಿ, ಹೇಗಾದರೂ ಆಗಿರಲಿ, ರೈತರು ವ್ಯಾಪಾರಿಗಳಾಗಿರಬೇಕು ಅಂದಾಗ ಆಯುಧದೊಳಗೆ ಸೇರಿರ್ತಕ್ಕಂತಹ ರೈತರು ಅಂದರೆ ತ್ರಿಭುಜದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನೋಡಿದರೆ 8 ಮತ್ತು 10 ಮಾತ್ರವೇ ಆಯುಧದ ಒಳಗಡೆ ಸೇರಿಕೊಂಡಿದೆ. ತ್ರಿಭುಜದಲ್ಲಿರುವ ಸಂಖ್ಯೆಗಳು ಅಂದರೆ ರೈತರ ಸಂಖ್ಯೆಗಳು. ಹಾಗಾದರೆ 10 + 8 ಎಷ್ಟಾಯಿತು? 18. ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 18 ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ವ್ಯಾಪಾರಿಗಳಾಗಿರಬೇಕು ಅಂದರೆ ಅವರು ಆಯುಧದ ಒಳಗೆ ಇರ್ತಕ್ಕಂಥ ಸಂಖ್ಯೆಗಳು, ಬಟ್ ಅವರು ರೈತರಾಗಿರಬೇಕು ಅಂದರೆ ಅವರು ತ್ರಿಭುಜದ ಒಳಗಿರಬೇಕು. ತ್ರಿಭುಜದ ಒಳಗಿದ್ದು ಆಯುಧದ ಒಳಗೆ ಇರತಕ್ಕಂಥವು 8 ಮತ್ತು 10 ಮಾತ್ರ. ಅವುಗಳ ಒಟ್ಟು ಸಂಖ್ಯೆ 18. ಅಲ್ಲಿಗೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗೆ ಇನ್ನು ಮುಂದಿನ ಪ್ರಶ್ನೆಗೆ ಹೋದಾಗ ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರುವ ಮೀನುಗಾರರ ಒಟ್ಟು ಸಂಖ್ಯೆ. ಇಲ್ಲಿ ನೀವು ತುಂಬ ಸೂಕ್ಷ್ಮವಾಗಿ ಕೊನೆ ಪದವನ್ನು ಗಮನಿಸಬೇಕು. ಮೀನುಗಾರರ ಸಂಖ್ಯೆ. ಮೀನುಗಾರರು ಅಂದಾಗ ನಮಗೆ 7, 4, 8, 3 ಈ 4 ಸಂಖ್ಯೆಗಳಿದೆ. ಆದರೆ ಅವರು ಕೇಳ್ತಾ ಇರತಕ್ಕಂಥದ್ದು ವ್ಯಾಪಾರಿಗಳಾಗಿರಬೇಕು ಅಂದಾಗ ಆಯುಧದ ಒಳಗೆ ಇರಬೇಕು. ಈಗ 7, 4, 8, 3ರಲ್ಲಿ ಆಯುಧದ ಒಳಗೆ ಇರತಕ್ಕಂಥವ್ರು ಯಾರಿದ್ದಾರೆ? 8 ಮತ್ತು 3 ಇದ್ದಾರೆ. ಮತ್ತು ಅವರು ರೈತರೂ ಸಹ ಆಗಿರಬೇಕು ಅಂದರೆ ಅವರು ತ್ರಿಭುಜದ ಒಳಗೂ ಸೇರಿರಬೇಕು. ಆ ತ್ರಿಭುಜದ ಒಳಗೂ ಸೇರಿರ್ತಕ್ಕಂತಹ, ಆಯುಧದ ಒಳಗೂ ಇರತಕ್ಕಂತಹ ಮತ್ತು ವೃತ್ತಕ್ಕೂ ಸೇರಿರ್ತಕ್ಕಂತಹ ಏಕೈಕ ಸಂಖ್ಯೆ 8. ಗಮನಿಸ್ತಾ ಇದ್ದೀರಲ್ವಾ? ವೃತ್ತದಲ್ಲೂ ಇರಬೇಕು, ಆಯುಧದಲ್ಲೂ ಇರಬೇಕು ಮತ್ತು ತ್ರಿಭುಜದಲ್ಲೂ ಇರಬೇಕು. ವ್ಯಾಪಾರಿಗಳು, ರೈತರು ಮತ್ತು ಅವರು ಮೀನುಗಾರರು ಸಹ ಆಗಿರುವ ಸಂಖ್ಯೆ ಎಂದಾಗ 8 ಮಾತ್ರವೇ ತ್ರಿಭುಜ, ವೃತ್ತ ಮತ್ತು ಆಯುಧಕ್ಕೆ ಸೇರಿದೆ. ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇದು ಬಹಳ ನಿಧಾನವಾಗಿ ಯೋಚಿಸಿ. ವ್ಯಾಪಾರಿಗಳಾಗಿರಬೇಕು ಅಂದರೆ ಆಯುಧದಲ್ಲಿ ಇರಬೇಕು ಮತ್ತು ರೈತರು ಆಗಿರಬೇಕಂದ್ರೆ ಅವರು ತ್ರಿಭುಜದಲ್ಲೂ ಇರಬೇಕು. ಆಯುಧದಲ್ಲೂ ತ್ರಿಭುಜದಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ? 10 ಮತ್ತು 8 ಇದೆ. ಹಾಗೆ ಅವರು ಮೀನುಗಾರರು ಆಗಬೇಕು ಅಂದರೆ ಅವರು ವೃತ್ತದ ಒಳಗೂ ಸೇರಿರಬೇಕು. ವೃತ್ತದ ಒಳಗೆ ಸೇರಿರೋದು ಯಾರು? ಕೇವಲ 8. ಅಲ್ಲಿಗೆ ಈ ಪ್ರಶ್ನೆಗೆ ಸರಿ ಉತ್ತರ 8. ಅರ್ಥ ಆಯ್ತಲ್ವಾ? ಹಾಗೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸಂಖ್ಯೆ 7 ಇವರ ಒಟ್ಟು ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ.
ಈಗ ಸಂಖ್ಯೆ 7 ಎಲ್ಲಿದೆ ನೋಡಿ, ವೃತ್ತದಲ್ಲಿದೆ ಅಂದರೆ ಅವರು ಮೀನುಗಾರರು ಅಲ್ವಾ. ಹಾಗಾದರೆ ಅದು ಯಾವ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ? ಮೀನುಗಾರರು. ಆದರೆ ಈ ಪ್ರಶ್ನೆಯಲ್ಲಿ ವ್ಯಾಪಾರಿಗಳು ಇದ್ದಾರೆ, ರೈತರು ಇದ್ದಾರೆ. ಅವರು ವ್ಯಾಪಾರಿಗಳು ಆಗಿರಬಹುದು, ಮೀನುಗಾರರು ಆಗಿರಬಹುದು, ರೈತರು ವ್ಯಾಪಾರಿಗಳಾಗಿರಬಹುದು, ಮೀನುಗಾರರು ರೈತರಾಗಿರಬಹುದು, ವ್ಯಾಪಾರಿಗಳಾಗಿರಬಹುದು. ಆದರೆ 7 ಗಮನಿಸಿ, ಮತ್ತು 2 ಗಮನಿಸಿ, 5 ಗಮನಿಸಿ, 6 ಗಮನಿಸಿ. 5 ಕೇವಲ ವ್ಯಾಪಾರಿಗಳು, 6 ಮತ್ತು 5 2 ಕೇವಲ ವ್ಯಾಪಾರಿಗಳಾದರೆ 2 ಕೇವಲ ರೈತರು. ಹಾಗೆ 7 ಗಮನಿಸಿದರೆ ಅವರು ರೈತರಿಗೂ ಸೇರಿಲ್ಲ, ಈ ಕಡೆ ವ್ಯಾಪಾರಿಗಳಿಗೂ ಸೇರಿಲ್ಲ. ಆದ್ದರಿಂದ 7 ಅಂತಕ್ಕಂಥದ್ದು ಮೀನುಗಾರರಾದರೂ ಆ ಉತ್ತರದ ಆಪ್ಷನನ್ನು ನೋಡಿದಾಗ ಅವರು ಕೇವಲ ಮೀನುಗಾರರು ಮಾತ್ರ, ಅವರು ವ್ಯಾಪಾರಿಗಳು ಅಲ್ಲ, ರೈತರು ಅಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ? ಅವರು ಕೇವಲ ಮೀನುಗಾರರು ಮಾತ್ರ, ಅವರು ವ್ಯಾಪಾರಿಗಳು ಅಲ್ಲ, ರೈತರು ಅಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ಮೀನುಗಾರರು ಮಾತ್ರ. ಅರ್ಥ ಆಯ್ತಲ್ವಾ? ಈ ಒಂದು ಪ್ರಶ್ನೆಯಿಂದ 4 ಅಂಕಗಳನ್ನು ಪಡೀತಕ್ಕಂತಹ ಒಂದು ಸರಳವಾದಂತಹ ಪ್ರಶ್ನೆಯಾಗಿರುತ್ತೆ. ಇದು GMATನ ಒಂದು 2020 ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಪ್ರಶ್ನೆ GMAT NTSC 10ನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆ ಸೇರಿರ್ತಕ್ಕಂತಹ ಪ್ರಶ್ನೆಯನ್ನು ನೋಡಿದಾಗ ಗೋಜಲಾಗಬಹುದು. ಆದರೆ ಇದನ್ನು ನಿಧಾನವಾಗಿ ಸೂಕ್ಷ್ಮವಾಗಿ ಗಮನಿಸಿ ನೀವು ಏನು ಮಾಡ್ಬೋದು, ಉತ್ತರಗಳನ್ನು ಪಡಿಬಹುದಾಗಿರುತ್ತೆ. ಈ ಒಂದು ಪ್ರಶ್ನೆಯಲ್ಲಿ ನೋಡಿದಾಗ ತ್ರಿಭುಜವಿದೆ. ತ್ರಿಭುಜದಲ್ಲಿ 7, 9, 6, 3 ಅದು ಕಾಫಿ ಕುಡಿಯುವವರ ಸಂಖ್ಯೆ. ಆದರೆ ವೃತ್ತವಿದೆ, ವೃತ್ತ ಟೀ ಕುಡಿಯುವವರ ಸಂಖ್ಯೆ. ವೃತ್ತದೊಳಗೆ 8, 2, 6, 4, 3, 9 ಇದೆ. ಹಾಗೆ ಚೌಕದಲ್ಲಿ ಬರೀ ಹಾಲನ್ನು ಸೇವಿಸುವವರಾದರೆ 1, 2, 6, 4 ಇದೆ. ಮತ್ತು ಆಯುಧವನ್ನು ನೋಡಿದಾಗ ಹಣ್ಣಿನ ರಸವನ್ನು ಸೇವಿಸುವವರು 4, 3, 5 ಈ ರೀತಿ ಇದೆ. ಈಗ ಪ್ರಶ್ನೆಯನ್ನು ಗಮನಿಸಿ, ಯಾವ ಸಂಖ್ಯೆಯು ಕಾಫಿ, ಟೀ ಮತ್ತು ಹಾಲು ಸೇವಿಸುವವರನ್ನು ಸೂಚಿಸುತ್ತೆ? ಇಲ್ಲಿ ನಮಗೆ ಕಾಫಿ ಅಂದ ತಕ್ಷಣ ಏನು ಮಾಡಬೇಕು? ತ್ರಿಭುಜದಲ್ಲಿರ್ತಕ್ಕಂತಹ ಸಂಖ್ಯೆಗಳು 7, 9, 6, 3 ಈ 4 ನಂಬರ್ ಇದೆ. ಈಗ ಅದರಲ್ಲಿ ಟೀಯನ್ನು ಸೇರಿಸ್ಕೊಂಡಿದ್ದಾರೆ ಅಂದಾಗ 7 ನೋಡಿ ಯಾವುದಕ್ಕೂ ಸೇರಿಲ್ಲ, 7 ನಂಬರ್ ಬರೋದಿಲ್ಲ. ಅದಕ್ಕೆ ಉತ್ತರಗಳಲ್ಲೂ ಸಹ 7 ನಂಬರ್ ಕೊಟ್ಟಿಲ್ಲ, ಅದನ್ನು ಬಿಡಿ. ಇನ್ನು ಟೀಗೆ ಸೇರಿದ್ದಾರೆ ಅಂದಾಗ ವೃತ್ತದೊಳಗೆ ಇರಬೇಕು ಮತ್ತು ತ್ರಿಭುಜದ ಒಳಗೂ ಇರಬೇಕು. ವೃತ್ತದ ಒಳಗೆ, ತ್ರಿಭುಜದ ಒಳಗೆ 3 ಸಂಖ್ಯೆಗಳಿದೆ, 9, 6, 3. ಹಾಗೆ ಮುಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ರೆ ಹಾಲನ್ನು ಸಹ ಸೇವಿಸಬೇಕು. ಹಾಗಾದರೆ ಅವರು ಏನಾಗಿರಬೇಕು? ಚೌಕದ ಒಳಗೆ ಇರಬೇಕು. ಹಾಲನ್ನು ಸೇವಿಸ್ತಕ್ಕಂಥದ್ದು ಚೌಕದ ಸಂಖ್ಯೆ. ಹಾಗಾದರೆ ಅವರು ತ್ರಿಭುಜ, ವೃತ್ತ, ಚೌಕದ ಒಳಗೆ ಇರತಕ್ಕಂಥದ್ದು ಸಂಖ್ಯೆ 6. ನೋಡಿ 9 ಮತ್ತು 3 ಚೌಕದಿಂದ ಹೊರಗೆ ಇದೆ, 6 ಅಂತಕ್ಕಂಥದ್ದು ಚೌಕದ ಒಳಗೆ ಇದೆ, ಮತ್ತು ವೃತ್ತದ ಒಳಗೂ ಇದೆ, ಮತ್ತು ತ್ರಿಭುಜದ ಒಳಗೂ ಇದೆ. ಕಾಫಿ, ಟೀ, ಹಾಲು ಈ 3 ಕುಡಿಯುವವರ ಒಂದು ಆಕೃತಿಗಳ ಒಳಗೆ 6 ಮಾತ್ರವೇ ಇದೆ. 9 ಮತ್ತು 3 ಚೌಕದಿಂದ ಹೊರಗೆ ಇದೆ, ಹಾಲಿನಿಂದ ಹೊರಗೆ ಇದ್ದಾರೆ ಅಂದಾಗ ಕಾಫಿ, ಟೀ ಮತ್ತು ಹಾಲನ್ನು ಕುಡಿಯುವವರ ಸಂಖ್ಯೆ 6. ಅಲ್ಲಿಗೆ ಈ ಪ್ರಶ್ನೆಗೆ ಸರಿ ಉತ್ತರ ನಂಬರ್ ಆಪ್ಷನ್ 4, 6. ಇದನ್ನು ನಾವು ಸರಳವಾಗಿ ಸೂಕ್ಷ್ಮವಾಗಿ ನೋಡ್ತಾ ಅರ್ಥ ಮಾಡ್ಕೊಂಡು ಪ್ರಶ್ನೆಯನ್ನು ಅರ್ಥ ಮಾಡಿ ಆ ನಂತರ ಆ ಒಂದು ಆಕೃತಿಗಳ ಒಳಗಿನ ಸಂಖ್ಯೆಗಳನ್ನು ನೋಡಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಈ ಒಂದು ಆಕೃತಿಗೆ ಸಂಬಂಧಿಸಿದಂತೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ಕಾಫಿ ಕುಡಿಯದೆ ಮತ್ತು ಟೀ ಮಾತ್ರ ಕುಡಿಯುವವರನ್ನು ಪ್ರತಿನಿಧಿಸುವ ಸಂಖ್ಯೆ. ಕಾಫಿಯನ್ನು ಕುಡಿಬಾರ್ದು ಅಂದಾಗ ತ್ರಿಭುಜದ ಒಳಗೆ ಅವರು ಇರಬಾರ್ದು. ತ್ರಿಭುಜ ಅಂದಾಗ ಕಾಫಿ ಕುಡಿತಕ್ಕಂಥವ್ರು 7, 9, 6, 3 ಈ 4 ಸಂಖ್ಯೆಗಳು ಅಲ್ಲ. ಕಾಫಿ ಕುಡಿಯದೆ ಅಂದಾಗ ಈ 4 ಸಂಖ್ಯೆಗಳನ್ನು ಬಿಟ್ಬಿಡಿ. ಮತ್ತು ಟೀ ಮಾತ್ರ ಕುಡಿಯುವವರನ್ನು, ಅವರು ಟೀ ಮಾತ್ರನೇ ಕುಡಿಬೇಕು ಅಂದಾಗ ಅವರು ಹಾಲು ಕುಡಿಯೋದಿಲ್ಲ. ಈ ಕಡೆ ಹಣ್ಣಿನ ರಸವನ್ನು ಸಹ
ಸೇವಿಸೋದಿಲ್ಲ. ಆ ಒಂದು ಸಂಖ್ಯೆ ಯಾವುದು ಅಂದಾಗ ಗಮನಿಸಿ, ಕಾಫಿ ಕುಡಿಯದೆ ಅಂದಾಗ 7, 9, 6, 3 ತ್ರಿಭುಜದ ಒಳಗೆ ಇದೆ, ಅವು ಬರೋದಿಲ್ಲ. ಮತ್ತು ಅವರು ಟೀ ಮಾತ್ರನೇ ಕುಡಿತಾರೆ ಅಂದಾಗ ಆ ಕಡೆ ಅವರು ಹಾಲನ್ನು ಕುಡಿಯೋದಿಲ್ಲ, ಹಣ್ಣಿನ ರಸವನ್ನು ಕುಡಿಯೋದಿಲ್ಲ. ಅಂದರೆ ಆ ಒಂದು ಟೀ ಕುಡಿಯುವ ವೃತ್ತದಲ್ಲಿ ಮಾತ್ರ ಇದ್ದು ಬೇರೆ ಯಾವುದೇ ಆಕೃತಿಗೆ ಸೇರಿರದ ಸಂಖ್ಯೆ ಯಾವುದಿದೆ? 8 ನೋಡಿ, ಯಾವುದೇ ಆಕೃತಿಗೆ ಸೇರಿಲ್ಲ. ಅವರು ಕಾಫಿಯನ್ನೂ ಕುಡಿಯಲ್ಲ, ಈ ಕಡೆ ಹಾಲನ್ನು ಕುಡಿಯೋದಿಲ್ಲ, ಹಣ್ಣಿನ ರಸವನ್ನು ಸಹ ಸೇವಿಸೋದಿಲ್ಲ. ಆದ್ದರಿಂದ ಬರೀ ಟೀಯನ್ನು ಕುಡಿಯುವವರ ಸಂಖ್ಯೆ ನಮಗೆ 8. ಆ 8 ಇರತಕ್ಕಂಥದ್ದು ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 2. ಅಂದರೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಆಗಿರುತ್ತೆ. ಇನ್ನು ಈ ಒಂದು ಪ್ರಶ್ನೆ ಒಂದು ಬಹಳ ಸರಳವಾದಂತಹ ಪ್ರಶ್ನೆ. ಗಮನಿಸಿ, ತ್ರಿಭುಜ ಕಬಡ್ಡಿ ಆಡುವವರ ಗಣ. ಕಬಡ್ಡಿಯನ್ನು ಆಡ್ತಾರೆ. ತ್ರಿಭುಜದಲ್ಲಿರ್ತಕ್ಕಂಥ ಸಂಖ್ಯೆಗಳು 4, 9, 8, 2. ಇವರು ಕಬಡ್ಡಿಯನ್ನು ಆಡ್ತಾರೆ. ಆಯುತ ಕ್ರಿಕೆಟ್ ಆಡುವವರು. ಆಯುತ ಯಾವುದು? 3, 9, 8, 7. ಇವು ಕ್ರಿಕೆಟನ್ನು ಆಡ್ತಾರೆ. ಮತ್ತು ವೃತ್ತವನ್ನು ವಾಲಿಬಾಲ್ ಆಡುವವರು ಯಾರು? 7, 8, 2, 5. ಇವು ಎಲ್ಲೆಲ್ಲಿ ಸೇರಿದೆ? ಆ ಸೇರಿರೋರನ್ನು ಗಮನಿಸಿದರೆ 9 ಮತ್ತು 8 ತ್ರಿಭುಜ ಮತ್ತು ಆಯುತಕ್ಕೆ ಸೇರಿದೆ. ಅಂದರೆ ಅವರು ಕಬಡ್ಡಿ ಕ್ರಿಕೆಟ್ ಎರಡೂ ಆಡ್ತಾರೆ. ಮತ್ತು 8, 2, 7 ಅಂತಕ್ಕಂಥದ್ದು ವೃತ್ತ, ತ್ರಿಭುಜ ಮತ್ತು ಆಯುತಕ್ಕೆ ಸೇರ್ತಾ ಇದೆ. ಅಂತಹವರೆಲ್ಲ ಏನಾಗ್ತಾ ಇರ್ತಾರೆ? ಆ ಎರಡೂ ಆಟಗಳನ್ನು ಆಡ್ತಾ ಇರ್ತಾರೆ. ಪ್ರಶ್ನೆಯನ್ನು ಗಮನಿಸಿ, ಕ್ರಿಕೆಟ್ ಮತ್ತು ಕಬಡ್ಡಿ ಎರಡೂ ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ. ಕ್ರಿಕೆಟ್ ಆಡಬೇಕು. ಕ್ರಿಕೆಟ್ ಅಂದಾಗ ನಮಗೆ ಆಯುತದ ಒಳಗೆ ಇರತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿ. 3, 9, 8, 7 ಈ 4 ಸಂಖ್ಯೆ ಇದೆ. ಹಾಗಾದರೆ ಅವರು ಕಬಡ್ಡಿಯನ್ನು ಸಹ ಆಡಬೇಕು. ಕಬಡ್ಡಿ ಅಂದರೆ ಏನು? ತ್ರಿಭುಜದ ಒಳಗೆ ಇರಬೇಕು. ತ್ರಿಭುಜದ ಒಳಗೆ ಮತ್ತು ಆಯುತದ ಒಳಗೆ ಇರತಕ್ಕಂಥ ಸಂಖ್ಯೆಗಳನ್ನು ನೋಡಿದಾಗ 4 ತ್ರಿಭುಜದಲ್ಲಿ ಮಾತ್ರ ಇದೆ, 4 ಬರೋದಿಲ್ಲ. ಆಯತದ ಒಳಗಡೆ ಇರತಕ್ಕಂಥ 3, 9, 8, 7 ನೋಡಿದಾಗ ಅಲ್ಲಿರ್ತಕ್ಕಂತಹ ಕಬಡ್ಡಿಗೆ ತ್ರಿಭುಜಕ್ಕೆ ಸೇರಿಕೊಂಡಿರೋರು ಇಬ್ಬರಿದ್ದಾರೆ, 9 ಮತ್ತು 8. ಅವರು ನೋಡಿ ತ್ರಿಭುಜದ ಒಳಗೆ ಇದ್ದಾರೆ, ಆಯತದ ಒಳಗೆ ಇದ್ದಾರೆ. ಈ ಕಡೆ ವೃತ್ತದ ಒಳಗೆ 8 ಇದೆ. ಅಂದರೆ ಇಲ್ಲಿ ಪ್ರಶ್ನೆ ಅವರೇನು ವೃತ್ತ ಆಗಿರ್ತಕ್ಕಂಥ ವಾಲಿಬಾಲ್ ಆಡಬಾರ್ದು ಅಂತಿಲ್ಲ. ಆದರೆ ಕೇಳಿರೋದೇನು? ಕ್ರಿಕೆಟ್ ಕಬಡ್ಡಿ ಎರಡನ್ನು ಆಡೋದು. ಅಂದರೆ ಅರ್ಥ ಏನು? ತ್ರಿಭುಜದ ಒಳಗೆ ಪ್ಲಸ್ ಆಯತದ ಒಳಗೆ ಇರತಕ್ಕಂಥ ಸಂಖ್ಯೆಗಳ ಒಟ್ಟು ಅಂದಾಗ ತ್ರಿಭುಜ ಮತ್ತು ಆಯತ ಎರಡರಲ್ಲೂ ಇರತಕ್ಕಂಥದ್ದು 9 ಮತ್ತು 8. ಈ ಎರಡರ ಒಂದು ಮೊತ್ತ ಎಷ್ಟಾಗುತ್ತೆ? 9 + 8. 9 + 8 ಗಮನಿಸಿ. 9 + 8 17. ಯಾವ ಆಪ್ಷನಲ್ಲಿದೆ? ಆಪ್ಷನ್ ನಂಬರ್ 3. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 17. ಇದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ. ಕ್ರಿಕೆಟ್ ಕಬಡ್ಡಿ ಎರಡೂ ಆಡ್ತಾರೆ ಅಂದರೆ ಕ್ರಿಕೆಟ್ ಆಗಿರ್ತಕ್ಕಂತಹ ಆಯುತ, ಕಬಡ್ಡಿ ಆಗಿರ್ತಕ್ಕಂಥ ತ್ರಿಭುಜ, ಇವು ಎರಡರ ಒಳಗೂ ಇರತಕ್ಕಂಥ ಸಂಖ್ಯೆಗಳು 9, 8 ಮಾತ್ರ ಇದೆ. ಅವೆರಡರ ಮೊತ್ತ 17. ಸೊ ಸರಿ ಉತ್ತರ ಆಪ್ಷನ್ 3. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ. ವಾಲಿಬಾಲ್ ಮಾತ್ರ ಆಡಬೇಕು, ಅವರು ಬೇರೆಲ್ಲೂ ಆಡಬಾರ್ದು. ಎಷ್ಟು ಸರಳವಾಗಿದೆ ನೋಡಿ. ವಾಲಿಬಾಲ್ ಮಾತ್ರ ಆಡಬೇಕು, ಬೇರೆ ಏನೂ ಆಡಬಾರ್ದು. ಅಂದರೆ ವೃತ್ತದ ಒಳಗೆ ಮಾತ್ರ ಇರಬೇಕು. ವಾಲಿಬಾಲ್ ಆಡತಕ್ಕಂತಹ ಗಣ ವೃತ್ತ ಆಗಿದೆ, ವೃತ್ತದಲ್ಲಿ ಮಾತ್ರ ಇರಬೇಕು. ಅವರು ತ್ರಿಭುಜಕ್ಕೂ ಸೇರಿರಬಾರ್ದು, ಆಯತಕ್ಕೂ ಸೇರಿರಬಾರ್ದು. ವೃತ್ತದ ಒಳಗೆ ಮಾತ್ರ ಇರತಕ್ಕಂಥ ಸಂಖ್ಯೆ 5. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿ ಉತ್ತರ 5 ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ 2. ಅರ್ಥ ಆಯ್ತಲ್ವ? ತುಂಬ ಸರಳವಾಗಿ ಕಂಡುಹಿಡಿತಕ್ಕಂತಹ ಒಂದು ಪ್ರಶ್ನೆ ಆಗಿದೆ. ವಾಲಿಬಾಲ್ ಮಾತ್ರ ಅಂದಾಗ ವೃತ್ತದೊಳಗೆ ಮಾತ್ರ ಇರಬೇಕು, ಅವರು ತ್ರಿಭುಜಕ್ಕೆ ಮತ್ತು ಆಯುತಕ್ಕೆ, ಕಬಡ್ಡಿಗೆ, ಕ್ರಿಕೆಟ್ಗೆ ಸೇರಿಲ್ಲ. ಸೊ 5 ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಇನ್ನು ಮುಂದೆ ಬಂದಾಗ, ಕಬಡ್ಡಿ ಆಟ ಆಡುವವರ ಸಂಖ್ಯೆ ಎಷ್ಟು? ಕಬಡ್ಡಿ ಆಟ ಅಂದಾಗ ತ್ರಿಭುಜದಲ್ಲಿ ಇರ್ತಕ್ಕಂತಹ ಒಟ್ಟು ಸಂಖ್ಯೆಗಳನ್ನು ನಾವಿಲ್ಲಿ ಕೊಡಬೇಕು. ಅವರು ವಾಲಿಬಾಲ್ ಆದರೂ ಆಡಲಿ ಅಥವಾ ಕ್ರಿಕೆಟ್ ಆದರೂ ಆಡಲಿ, ಟೋಟಲಾಗಿ ಕಬಡ್ಡಿ ಆಡ್ತಕ್ಕಂಥವ್ರು ಒಟ್ಟು ಎಷ್ಟಿದ್ದಾರೆ? 9, 4, 8, 2.
9 ಪ್ಲಸ್ 4 ಎಷ್ಟಾಯಿತು? 13. 13 ಪ್ಲಸ್ 2 15. 15 ಪ್ಲಸ್ 8 23. ಈ ಒಂದು ಪ್ರಶ್ನೆಯಲ್ಲಿ ಕಬಡ್ಡಿ ಆಡ್ತಕ್ಕಂಥ ಆಟಗಾರರ ಸಂಖ್ಯೆ 23. ಆ 23 ಯಾವ ಆಪ್ಷನಲ್ಲಿ ಬಂದಿದೆ? ಆಪ್ಷನ್ 1. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಕಬಡ್ಡಿ ಆಡ್ತಕ್ಕಂಥವ್ರು ಅಂದಾಗ ತ್ರಿಭುಜದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅವ್ರು ಬೇರೆ ಆಟಕ್ಕೆ ಸೇರಿರಲಿ ಸೇರದೇ ಇರಲಿ ಒಟ್ಟಿನಲ್ಲಿ ಅವ್ರು ಕಬಡ್ಡಿ ಆಡ್ತಾ ಇದ್ದಾರೆ ಅಂದರೆ ತ್ರಿಭುಜದಲ್ಲಿ ಮಾತ್ರ ಇರಬೇಕು. ಮತ್ತು ಅವ್ರು ಆಯತದಲ್ಲಾದರೂ ಇರಲಿ ವೃತ್ತದಲ್ಲಾದರೂ ಇರಲಿ, ತ್ರಿಭುಜದ ಒಳಗಿರತಕ್ಕಂಥ ಒಟ್ಟು ಆಟಗಾರರು 23. ಇದಕ್ಕೆ ಸರಿ ಉತ್ತರ 23 ಆಪ್ಷನ್ 1. ಇಲ್ಲಿಗೆ ಈ ಒಂದು ಆಕೃತಿಗಳ ಛೇದನ ಅಥವಾ ಇಂಟರ್ಸೆಕ್ಷನ್ ಆಫ್ ದಿ ಶೇಪ್ಸ್ ಈ ಒಂದು ವಿಡಿಯೋನ ಮಾಡಿ ಮುಗಿಸಿರ್ತೇನೆ. ಈ ಒಂದು ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಆಕೃತಿಗಳ ಒಳಗೆ ಇರತಕ್ಕಂಥ ನಂಬರ್ಸನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಉತ್ತರಗಳನ್ನು ಪಡಿಬಹುದಾಗಿರುತ್ತೆ. ಇನ್ನು ನಿಮ್ಮ ಜಿಮ್ಯಾಟ್ಗೆ ಸಂಬಂಧಿಸಿರ್ತಕ್ಕಂತಹ ಬಹಳಷ್ಟು ಪ್ರಶ್ನೆಗಳನ್ನು ಸರಳ ವಿಧಾನದಲ್ಲಿ ಹೇಗೆ ಬಿಡಿಸ್ಬೋದು ಅಂತಕ್ಕಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ನಿಮಗೆ ಮುಂದೆ ಕಳಿಸ್ಕೊಡ್ತೇವೆ. ಹೆಚ್ಚಾಗಿ ನೋಡಿ ಕಲಿತು ಆ ಒಂದು ರೀತಿಯ ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸುವಂತಹ ವಿಧಾನಗಳನ್ನು ಕಲಿತಾ ಇರಿ.